ಯೆಹೋವನೇ, ನನ್ನ ಬಾಯಿಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಬುಧವಾರ 18 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಹೋಶುವನ ಗ್ರಂಥ 6ನೇ ಅಧ್ಯಾಯದ 5ನೇ ವಚನ. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನೂ ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೆ ಇರತಕ್ಕಂಥ ಅಡ್ಡಗೋಡೆಗಳು ಎಷ್ಟು ಬಲಿಷ್ಠವಾಗಿದ್ದರೂ ಅವುಗಳನ್ನು ಬೀಳಿಸಿ ನಮ್ಮ ಮಾರ್ಗವನ್ನು ಸರಾಗವನ್ನಾಗಿ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗೋಡೆಯು ತಾನಾಗಿ ಬಿದ್ದು ಹೋಗುವುದು. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ದೇವರ ಆಜ್ಞೆಯ ಪ್ರಕಾರವಾಗಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಮೋಶೆ ನಡೆಸಿಕೊಂಡು ಬಂದ ಮೇಲೆ ದೇವರು ಆಜ್ಞಾಪಿಸಿದ ಹಾಗೆ, ಮೋಶೆ ಹೇಳಿದ ಹಾಗೆ ತಾನು ನಾಯಕತ್ವವನ್ನು ವಹಿಸಿ ಮುಂದುವರೆದನು. ಇವರು ಗಿಲ್ಗಾಲಿಗೆ ಬಂದರು. ಯೆರಿಕೋಗೆ ಹೋಗುವಂಥ ಸಂದರ್ಭದಲ್ಲಿ ಯೆರಿಕೋ ಒಂದು ಕೋಟೆಯೊಳಗೆ ಇರುವಂಥ ಊರಾಗಿತ್ತು. ಬಲಿಷ್ಠವಾದಂಥ ಗೋಡೆಗಳು ಕಟ್ಟಲ್ಪಟ್ಟಿತ್ತು, ಕೋಟೆ ಮುಚ್ಚಿತ್ತು, ಎಲ್ಲರೂ ಒಳಗಡೆ ಸುರಕ್ಷಿತವಾಗಿದ್ದರು. ಆದರೆ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ತನ್ನ ಮಾತನ್ನು ತನ್ನ ದೂತನ ಮೂಲಕವಾಗಿ ತಿಳಿಸಿ ಯೆಹೋಶುವನಿಗೆ ಹೇಳಿದಂಥ ಮಾತು, ನೀವು ಮುಂದೆ ಹೋಗಿ 7 ದಿವಸ ಕೋಟೆಯನ್ನು ಸುತ್ತಬೇಕು, 7ನೇ ದಿವಸ 7 ಸಾರಿ ಸುತ್ತಬೇಕು, ಆಮೇಲೆ ಕೊಂಬುವುದಬೇಕು, ಆರ್ಭಟಿಸಬೇಕು, ಆಗ ಗೋಡೆ ಬೀಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಯೋಜಿಸಿದ್ದನ್ನು ತಾನೇ ಅದ್ಭುತವಾಗಿ ಮಾಡುವಂತವನಾಗಿದ್ದಾನೆ. ಗೋಡೆ ಬಲಿಷ್ಠವಾಗಿ ಸುರಕ್ಷಿತವಾಗಿ ಒಳಗಿದ್ದರೂ ಕೂಡ ಆ ಗೋಡೆಯೇ ತಾನಾಗಿ ಬೀಳುವಂತೆ ದೇವರು ಮಾಡುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಗೋಡೆಗಳು ನಮ್ಮ ಎದುರಿಗೆ ಇರಬಹುದು. ಅಸಾಧ್ಯವಾದಂಥ ಪರಿಸ್ಥಿತಿಗಳಿರಬಹುದು, ಸವಾಲುಗಳು ಬಹಳಷ್ಟು ದೊಡ್ಡದಿರಬಹುದು. ಆದರೆ ದೇವರು ಎಲ್ಲವನ್ನು ತಾನಾಗಿ ಬಿದ್ದು ಹೋಗಿ ನಮಗೆ ಮಾರ್ಗ ಸರಾಗವನ್ನಾಗಿ ಮಾಡಿ ನಾವು ಮುಂದೆ ಸಾಗುವಂತೆ ಮಾಡುತ್ತಾನೆ. ದೇವರಲ್ಲಿ ಭರವಸೆ ಇಟ್ಟು ಎಂಥ ಗೋಡೆ ಇದ್ದರೂ ಕೂಡ ಬಿದ್ದು ಹೋಗುತ್ತದೆ ಎಂಬ ನಂಬಿಕೆಯಿಂದ ಮುಂದೆ ಸಾಗೋಣ. ಕರ್ತನೇ ದಯಮಯ ಸ್ವಾಮಿ, ಯಾವ ಗೋಡೆಗಳು ನಮ್ಮ ಮುಂದೆ ಇದ್ದರೂ ಕೂಡ ಬೀಳಿಸ ಶಕ್ತ ದೇವರು ನೀ ಇದ್ದಿ ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.